ಮತ್ತೇನ ಸಾವಿತ್ರಕ್ಕ ಇಷ್ಟು ದೂರ ಬಂದ್ಬಿಟ್ಟಿ? ಏನೂ ಇಲ್ಲ ಹಂಗ ಅತ್ತಿಯರ ಏನಿಲ್ಲ ಹಂಗ ಅಂತಂದ್ರ ಇಲ್ಲಿ ಬಂದ್ ಯಾಕೆ ಕುಂತೀರಿಪ್ಪ ಬರ್ರಿ ಮನೆಗೆ ಹೋಗೋಣ. ಯಾಕ ಸೀತಕ್ಕ ಏನ್ ಜಗಳ ಮಾಡ್ಕೊಂಡ್ರ ಗಂಡ ಐತಿ ಮತ್ತೆ ಏನ ಅತ್ತೆ ಸತಿ ಜಗಳ ಮಾಡ್ಕೊಂಡ್ರ? ನಮ್ಮ ಮನ್ಯಾಗ ಜಗಳ ನಮ್ ಕರ್ಮ. ನಿಮ್ ಗೊತ್ತಿಲ್ಲನ್ರಿ ನಮ್ಮ ಮನ್ಯಾಗ ಜಗಳ ಎಲ್ಲ ಆಗಲ್ಲ, ಬರೀ ವಾರ ಆಗತ್ತೆ. ಎರಡು ಒಂದೇ ಅಲ್ಲನ ರಾಣಿ. ನೋಡ್ರಿಪ್ಪ ನೀವು ಕನ್ನಡ ಕೇಳಿದ್ರಿ ನಾ ಇಂಗ್ಲಿಷ್ನಾಗ ಇದೆ ಅಷ್ಟ. ವಾರ ಅಂದಿ ಏನಾತ? ಅಯ್ಯೋ ಇನ್ನೇನು ಇರ್ತದೆ ಬಿಡ್ರಿಪ್ಪ, ಇವ್ರ ಬಾಯಿಗೆ ಹೇಳ್ತಾರ, ನಾನು ಕಿವಿಲೆ ಕೇಳ್ತೀನಿ ಅಷ್ಟ. ಅದ ಒಂದ್ ದೊಡ್ಡ ವಾರ. ಕೆಲಸನ ಮಾಡ್ಕೊಂತ ನಿಂತು ಬಿಡ್ತಾಳ. ಆಯ್ತು ಆ ಮಕ್ಕಳನ್ನ ರೆಡಿ ಮಾಡು ಸ್ಕೂಲ್ ಕಳ್ಸ ಅಂತಂದ್ರೆ ಇಲ್ಲಿ ಬಂದು ನಿಂತಾಳ. ಲೇ ನಾಷ್ಟ ಗಿಷ್ಟ ರೆಡಿ ಮಾಡಿದಿಲ್ಲ? ಅವ್ರಿಗೆ ಮ್ಯಾಗಿನ ಬೇಕಂತ್ರಿಪ್ಪ. ಅಯ್ಯೋ ದೇವ್ರಿ, ಮ್ಯಾಗಿಗೆ ತಿನ್ನಿಸ್ಬೇಡ ಬಾ ಹೊಟ್ಟೆ ನೋವು ಅಂತ. ಅಯ್ಯೋ ಯಾವ ಹೊಟ್ಟೆ ನೋವು ಏನು, ನಮ್ದು ಕಾಲದಾಗ ಎಲ್ಲಿ ಹೊಟ್ಟೆ ನೋವಿತ್ತು ಏನು, ಏನ್ ಬೇಕಾದ್ ತಿಂತಿದ್ವಿ ಹೋಗ್ತಿದ್ವಿ. ತಂಗಳ ದನನ ತಿಂತಿದ್ವಿ, ತಂಗಡ ರೊಟ್ಟಿನ ತಿಂತಿದ್ವಿ, ತಂಗಡ ಚಪಾತಿನ ತಿಂತಿದ್ವಿ, ನಿನ್ನೆ ಪಲ್ಯನ ನಿನ್ನೆ ಸಾರನ್ನ ತಿನ್ಕೊಂಡು ಸೀ ಅಂತ ಅಷ್ಟು ದೂರ ಹೋಗಿ ಸ್ಕೂಲ್ಗೆ ಹೋಗ್ತಿದ್ವಿ. ನಮ್ಮ ಕರ್ಮ ಹೆಂಗಿತ್ತು ನೋಡು. ಈಗ ನೋಡಿ ಇವ್ರದ್ದು ಹೆಂಗೈತಿ. ಅದು ನಿಮ್ ಕಾಲ ರೀ, ಇದು ನಮ್ ಕಾಲ ರೀ ಇಪ್ಪ. ಇನ್ನು ನನ್ನ ಮಕ್ಕಳದು ಮುಂದೆ ಹೆಂಗೇನ್ ಕಾಲ ಇರ್ತೈತೋ ಏನೋ. ಹೌದಾ? ಹಂಗದ ಮನುಷ್ಯನಿಗೆ ಎರಡ ಕಾಲ ತರ ಇರೋದು. ಎಸ್ ಅಫ್ಕೋರ್ಸ್ ರೀ. ಶಿಟ್ ಮಾಡ್ಕೋಬೇಡ್ರಿಪ್ಪ. ಈ ಸೀತಾದೇವಿಗೆ ಈ ಶಿಟ್ಗೆ ನಿಮ್ಮ ಹೆಸರಿಗೆ ನೋ ಮ್ಯಾಚಿಂಗ್. ಯಾಕವ ಶಿಟ್ ಮಾಡ್ಕೊಳ್ಳಿ ಸೀತಾದೇವಿ ತರ ಅಂದ್ಬಿಟ್ಟು ಸುಮ್ಮನೆ ರಾಮನ್ ನೆನ್ಸ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಏನು ರಾಮನ? ಅತ್ತಿಯರ ನಿಮ್ಗೆ ಯಾರದ ಬಾಯ್ ಫ್ರೆಂಡ್ ಇದಾನ್ರಿ? ಅವನ ಹೆಸರು ರಾಮ ಅನ್ರಿ? ಜನ ಏನಾದ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರ? ಹೋಗ್ಲಿ ನಿಮ್ಮ ಮಾವನ ಈ ಮಾತನ್ನ ಕಿವಿಯಿಂದ ಕೇಳಿಸ್ಕೊಂಡ್ರ ಅಲ್ಲೇ ಫಿನಿಶ್ ಆಗ್ಬಿಡ್ತಾನ. ಬಾಯ್ ಮುಚ್ಚಲಿ. ಹಂಗಂದ್ರ ನಿಮ್ ಬಾಯ್ ಫ್ರೆಂಡ್ ಅಲ್ಲಂದ್ರ ನಿಮ್ ಲವರ್ ಅನ್ರಿ? ಶಾಂತ 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 ಮೂರ್ತಿ ಆಗ್ರಿಪ್ಪ, ಹಂಗೆಲ್ಲ ಹೊಯ್ಕೋಬೇಡ್ರಿ. ಅಯ್ಯೋ ರಾಣಿ, ಕಾಮಿಡಿ ಮಾಡಕ ಹಿತ ಇಲ್ಲ ಅನ್ವ ನಿನಗ? ಅಯ್ಯೋ ಹಂಗ ಸುಮ್ಮನಿರಿಪ್ಪ, ಅತ್ತೆ ಕಾಡಿಸ್ಬೇಕು ಅನಿಸ್ತು ಕಾಸಿದೆ ಅಷ್ಟೇ. ನಮ್ಮ ಅತ್ತಿ ನನ್ ಗೆಳತಿ ಇದ್ದಂಗ ಐ ಲವ್ ಯು ಅತ್ತಮ್ಮ ಇಷ್ಟು ಮಾಡಿ ನೈಸ್ ಮಾಡ್ಬಿಡ್ತಾಳೆ ಆಕಿ. ಬಿಡಿ ಅತ್ತಮ್ಮ, ನಿಮ್ ಬಾಯ್ ಫ್ರೆಂಡ್ ಇಲ್ಲ, ಹಂಗಂದ್ರೆ ಲವರ್ ಇಲ್ಲ, ಹಂಗಂದ್ರೆ ಇನ್ನೊಬ್ಬನ ಏನಾದ್ರು ಮದುವೆ ಮಾಡ್ಕೊಂಡ್ರೆ ನಿನ್ನ ಲೇ ಲೇ ಇವಳು ಲೇ ಗೀತಾ, ಇವಳು ಹೆಣ ಎತ್ತೇನಿಲ್ಲಪ್ಪ ನಾ ಇವತ್ತ. ರೆಡಿಯಾಗ ಹೆಣ ಹೊರಕ. ಅಯ್ಯೋ ದೇವ್ರೇ ದೇವ್ರೇ ದೇವ್ರೇ. ಹೌದ್ರಿ ನಿಮ್ಮ ಅಕ್ಕನ ಮಗ ಬಂದ್ಲಲ್ರಿ, ಡಿಂಗರ್ ಬಿಲ್ಲಿ ಟಿಂಗ್ ಟಾಕ್ ಅಂತಿದ್ಲಲ್ಲ, ಎಲ್ಲ ನೋಡ್ರಿ ಪಾಕಿ ಮುಚ್ಚು ರಾಣಿ ಬಾಯ್ನ. ಸುಮ್ನಿರೋ ಇವ ಕೇಳಿಸ್ಕೊಂಡಳ, ಇಲ್ಲೇ ಹೊರಗದಳ. ಓ ಹೌದನ್ರಿ? ಓ ಎಲ್ಲ ಇಲ್ಲೇ ಕುತ್ಕೊಂಡು ಮೀಟಿಂಗ್ ಮಾಡಕತ್ರಿ? ಹೌದು, ಯಾಕ ಸೀತಕ್ಕ ಮುಖ ಹಂಗ ಅಶಾಂತಿವಾಗಿ ಮುಖ ಮಾಡ್ಬಿಟ್ಟ? ಯಾಕ ಯಾಕ ಅಂತೀನಿ, ಬಾಯಿ ಮುಸ್ತಿರ ಏನಿಲ್ಲ ಅದು. ಅಯ್ಯೋ ಸೀತಕ್ಕ ಸುಮ್ನಿರು, ಹಂಗ ತಮಾಷೆ ಮಾಡಾಕತ್ತಾರ ಬಿಡು ಅವ್ರು. ಹೌದು, ಏನ್ ಮಾಡಿ ನಾಷ್ಟನ? ಅದನ್ನ ನಕ್ಕಂತ ಕೇಳ ಸೀತಕ್ಕ. ಏ ಗೀತಾ, ನನಗೆ ಬಿಪಿ ಜಾಸ್ತಿ ಮಾಡಿಸ್ಬೇಡ. ಸುಮ್ಮನಿರಿಪ್ಪ, ಮತ್ ಸುಮ್ಮನೆ ಎದಕ್ಕಿದೆಯಲ್ಲ ನಕ್ಕಂತಾನೆ ಮಾತಾಡ್ರಿ ಅಂತೀರ. ಹೌದು, ಏನ್ ಮಾಡಿಲಿ? ಇಲ್ಲಿ ಶೋಭಾ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಲಲ್ಲ. ಶೋಭಿ ಏನ್ ಮಾಡಿ ನಾಷ್ಟ? ನಾನು ಅಕ್ಕಿ ರೊಟ್ಟಿ ಮಾಡಿದೆ ಇವ, ಆ ಜೊತೆ ಕಾಯಿ ಚಟ್ನಿ ಮಾಡಿದೆ, ಬ್ಯಾಡ ಅಂತ ಕೆಂಪು ಕಲಂಕರನ ಬೇಕಂತ ಕಲಂಕ ಚಟ್ನಿ ಮಾಡಿ ನೋಡು. ಹೌದ್ರಿ? ನಿಮ್ಮ ಮನೆಗೆ ಏನ್ ಮಾಡ್ರಿ? ಮನೆಯಲ್ಲಿ ಬ್ಲ್ಯಾಕ್ ರೊಟ್ಟಿ. ಎಸ್ ಬ್ಲ್ಯಾಕ್ ರೊಟ್ಟಿ. ವಾಟ್ ವಾಟ್ ಬ್ಲ್ಯಾಕ್ ರೊಟ್ಟಿ? ಎಸ್ ಎನರ್ಜೆಟಿಕ್ ಆಗಿರುವಂತ ಬ್ಲ್ಯಾಕ್ ರೊಟ್ಟಿ ರೀ ಅಂತೀರ. ಯಾಕ ನಿಮ್ಗೂ ತಂದೆ ಅರ್ಥ ಅನ್ಕೊಳ್ಳೇನೆ? ಬ್ಲ್ಯಾಕ್ ರೊಟ್ಟಿನ ಅಂದ್ರೆ ಏನ್ ಲೆಪ್ಪ? ಏನಿಲ್ಲ
ಏನಿಲ್ರಿಪ್ಪ, ರಾಗಿ ರೊಟ್ಟಿ ಅದನ್ನ ಹಂಗಂತಿದ್ದು. ಹ್ಞೂನ್ಲೇ, ಅವ್ ಮೊಮ್ಮಕ್ಕಳಲ್ಲ ರಾಗಿ ರೊಟ್ಟಿ ರಾಗಿ ಮುದ್ದೆ ಅಂತ ತಿನ್ನಂಗಿಲ್ಲ, ಬ್ಲ್ಯಾಕ್ ರೊಟ್ಟಿ ಬ್ಲ್ಯಾಕ್ ಬೌಲ್ಸ್ ಅಂದಾಗ ತಿಂತಾವು. ಅದಕ್ಕೆ ಕೇಸರಿ ಇಟ್ಬಿಟ್ಟಾಳ ಅದಕ್ಕೆ. ಅಯ್ಯೇಶ್ವರೇ, ಎಲ್ಲ ಇಲ್ಲದ್ರಿನ ಬೇಯಮ್ಮ, ಏನು ನೈಟಿ ಮಿಂಚಿಂಗ ಮಿಂಚಿಂಗ, ನಮ್ಮಮ್ಮ ಸೂಪರ್ ಸ್ಟಾರ್. ನಾನೇ ಸೂಪರ್ ಸ್ಟಾರ್, ಯಂಗ್ ಎನರ್ಜೆಟಿಕ್ ಇರುವಂತಹ ಹುಡುಗಿ, ಇನ್ನು 18 ವಯಸ್ಸಿನಲ್ಲಿ ಇರುವಂತಹ ಹರಿಯದ ಬಾಲೆ. ಯಾವ್ದು ಒಂದು ತಿಳ್ಕೊಳವ ಮೊಮ್ಮಗಳ. ಅದು ಅದು ಹಾ, ಏನ್ವಾ ಏನೋ ಸುದೀತಂದ ಅಮ್ಮ. ಆಕಿ ಏನಾಗ್ತದೆ ಅಮ್ಮ, ನಗದ್ ನೋಡಿದ್ರೆ ಏನೋ ಆಗೈತಿ. ಏನಾಯ್ತು? ಅದು ನಮ್ಮ ಮನೆ ಪಕ್ಕದಕ್ಕೆಲ್ಲ ಬೆಳಗ್ಗೆ ನಮ್ಮ ಮನೆ ಉದ್ರ ಒಳಗ ಹೂ ಬೆಳೆತಿದ್ವಲ್ಲ, ಮಲ್ಲಿಗೆ ಹೂವು, ಅದನ್ನ ರಾತ್ರಿ ಅಲ್ಲ ಬೆಳಗ್ಗೆ ಕದ್ಕೊಂಡು ಹೋಗಕ್ ಬರ್ತಿದ್ಲ. ಇವತ್ತೇನಂತ ಗೊತ್ತಲ್ಲ, ಬೆಳಗ್ಗೆ ಬಂದಳ, ಹೆಜ್ಜೆ ಮೇಲೆ ಹೆಜ್ಜೆ ನನ್ ಬಿಟ್ರೆ ಹೆಂಗೆ ಅಂತ ಹೆಜ್ಜೆ ಮೇಲೆ ಇಟ್ಕೊಂಡು ಅತ್ತಾಗಿ ತಂಗ ನೋಡ್ಕೊಂಡು ಬೆಳಗ್ಗೆ ಹೂವು ಹಾಕೋಬೇಕು ಅನ್ನುವಷ್ಟು ಇನ್ನೇನು ಹಾಕೊಳಕತ್ತಾಳ. ಅಷ್ಟೊಳಗ ಸ್ವೀ ಅಂತ ಏರೋಪ್ಲೇನ್ ಹೆಂಗ್ ಜಾರುತ್ತಾಳ ಹಂಗೆ ಜಾರ್ಕೊಂಡು ಸ್ವೀ ಅಂತ ಬಿಟ್ಬಿಟ್ಲು. ಅಯ್ಯೋ ಪಾಪ, ಅಯ್ಯೋ ಪಾಪ ಅಂತ ಆ ಮಿಟ್ಕ್ಲಾಡಿ ಹಿಂಗೆಲ್ಲ ಹೂನ ಹರ್ಕೊಂಡು ಹೋಗಿ ತಂತೇವ್ರಿಗೆ ಗೊತ್ತಾ. ಇನ್ನು ನಮ್ಗೆ ನೋಡಿದ್ರೆ ಒಂದು ಹೂವನ ಇರಂಗಿಲ್ಲ, ಅದು ಹೆಂಗ ಕಳು ಮಾಡ್ತಾಳ ಏನ ಅಂತೀನಿ. ಅದು ಬೇರೆ ರಾತ್ರಿ ಬೇರೆ ಮಳಿ ಬೇರೆ ಆ ನಮನ ಹೊಡೆದೈತಿ, ಈಕೆ ಬೇರೆ ಬಿದ್ದುಬಿಟ್ಲು, ಸೊಂಟನ ಯವ್ವ ಅಂತ ಇದ್ಲು. ಅಯ್ಯೋ ಅಷ್ಟೇ ಅಲ್ ಬಿಡ, ನಮ್ಮ ಮನೆ ಒಳಗ ಆ ಹೀರಿಕಾಯಿ ಬೆಳೆದವಲ್ಲ ಯವ್ವ, ಅವು ಬೇರೆ ಹೊರಗ ಬರ್ತಾವ ಬೇಲಿಯಿಂದ ಹೊರಗನ. ಆ ಹೀರಿಕಾಯಿನ ಹರ್ಕೊಂಡು ಹಂಗ ಹೋಗ್ತಾಳ, ಟೊಮ್ಯಾಟೋನ ಹಂಗೆ ಹರ್ಕೊಂಡು ಹೋಗ್ತಾಳ. ನಾನು ಬೇರೆ ಹರ್ಕೊಂಡು ಹೋಗ್ತಾಳ ಅಂತ ಸ್ವಲ್ಪ ಕಾಯಿ ಇದ್ದಾಗ ಟೊಮ್ಯಾಟೋ ನಮ್ಮ ಮನೆ ಒಳಗೆ ಹರ್ಕೊಂಡ್ ಬಂದು ಇಟ್ಕೋಬೇಕಾಗತ್ತೆ ನೋಡು ನನ್ನ ಕರ್ಮಕ್ಕ. ಆಂಟಿರ ನಮಗೊಂದೆರಡು ಕಾಯಿ ಕೊಡ್ರಲ್ಲ, ನಾವು ಟೊಮೆಟೊ ಕಾಯಿ ಚಟ್ನಿ ಮಾಡ್ಕೊಂಡು ತಿಂತೀವಿ. ಅಯ್ಯ ಅಷ್ಟೇನಾ, ಭಾಳ ಆಗ್ಯಾವ ತಂದು ಕೊಡ್ತೀನಿ ನನಗ. ನನ್ಗೆ ಗೊತ್ತಿತ್ತು ಹಿಂಗ ಮಾಡ್ತೀರಿ ಅಂತ, ಅದಕ್ಕೆ ಎಲ್ಲರಿಗಿನ ಎರಡು ಮೂರು ಅಂತ ಕೊಡ್ತೀನಿ. ಎಲ್ಲರ ಚಟ್ನಿ ತಿನ್ಕೊಂಡು ಎಂಜಾಯ್ ಮಾಡ್ರಿ. ಏನಂತೀರಿ? ಏನ್ರಿ ಅಂತೀರ? 2 ಟೊಮೆಟೊ ಕಾಯಿನ ತಿಂದ್ಬಿಟ್ಟು ಎಂಜಾಯ್ ಮಾಡ್ಬೇಕನ್ರಿ. ಆ ಟೊಮೆಟೊ ಕಾಯಿ ಚಟ್ನಿ ತಿನ್ನಕ ಎಷ್ಟು ಬೇಕು ಗೊತ್ತನ ಖುಷಿ. ಅದ್ರಷ್ಟು ರುಚಿ ಯಾವ್ದೈತಿ ಹೇಳು? ಅದು ಮಾತ್ರ ಭಾರಿ ಬಿಡು, ಅದನ್ನ ಹೇಳಕ್ಕಾಗಂಗಿಲ್ಲ. ಸರಿ ತಂದ್ಕೊಳ್ಳಿಪ್ಪ, ಸಾಯಂಕಾಲ ಮಾಡ್ಕೊಂಡು ತಿಂದ ಬಿಡ್ತೇವಿ. 1-2 ರೊಟ್ಟಿ ಮಾಡಿಸ್ಬಿಡ್ತೇನೆ. ರೊಟ್ಟಿನ ಅದನ್ನ ರೊಟ್ಟಿ ಮಾಡಲ್ರಿ. ಮಾಡ್ಕೊಡ 1-2. ಈಗ ಆಲ್ರೆಡಿ ಬ್ಲ್ಯಾಕ್ ರೊಟ್ಟಿ ಅದಾವ್ರಿ, ಅದನ್ನ ತಿನ್ವಲ್ರು. ಇನ್ ರಾತ್ರಿ ಬೇರೆ ಬಿಸಿ ರೊಟ್ಟಿ ಮಾಡ್ಕೊಟ್ರ ಮತ್ತೆ ಈ ರೊಟ್ಟಿ ಏನ್ ಮಾಡ್ಬೇಕ್ರಿ ಅಂತೀರ? ನೀ ಹೇಳೋದು ನಿಜನ ಬಿಡು. ಬಿಡು ಸೀತಕ್ಕ, ನಾನ 1-2 ತಂದು ಕೊಡ್ತೇನೆ ಈ ರೊಟ್ಟಿನ. ಹಂಗ ಮಾಡ್ಲಿಪ್ಪ. ನಡ್ರಿ ಅವ್ವ, ಸ್ವಲ್ಪ ಅಡ್ಡಾಡ್ಕೊಂಡ್ರೆ ಬರೋಣ. ನನ್ಗ ಸ್ವಲ್ಪ ಸಿಹಿ ತಗೊಂಡ್ಬರ್ಬೇಕಾಯ್ತು. ನನ್ನ ಮಗಳು ಬರ್ತಾಳ. ಮೀನಾ ಬರ್ತಾಳ? ಸೀತಾ ಮೀನಾ ನೀರ್ ಬಿಟ್ಟು ಬರಾಕತ್ತಾಳನ್ರಿ? ರಾಣಿ ಬರೀ ತಮಾಷೆನ ಆಯ್ತು ನೋಡುವ. ಹೂನ ನಡಿ ಹೋಗೋಣ, ಇನ್ನೇನು ಹಬ್ಬನ ಸ್ಟಾರ್ಟ್ ಆತಲ್ಲ, ಇನ್ನೇನು ಆಷಾಢ ಬಂದ್ಬಿಡ್ತು. ಬಡ ಏನೇನು ಸೀರೆ ಬೇಕು ಏನೇನು ಬೇಕು ಎಲ್ಲ ತೊಗೊಂಡ್ಬಂದ್ಬಿಡೋಣ. ಹೋಗೋಣ. ಯಾವಾಗ ಹೋಗೋಣ? ಯಮ್ಮ ಏನ್ ಬೇಪ ಹ್ಞೂ ಅಂದ ತಕ್ಷಣ ಎಲ್ಲಾರು ಎದ್ದ ಹೋಗ್ಬಿಡೋದನ, ಸ್ವಲ್ಪ ತಡಿಬೇ. ಹೌದಾ ಸೀತಕ್ಕ, ಎಲ್ಲರೂ ಹೋಗಿ ಬಂದ್ಬಿಡೋಣ. ಮತ್ತು ಆಷಾಢಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ, ಆ ಹಬ್ಬಕ್ಕೆ ಈ ಹಬ್ಬಕ್ಕೆ ಅಂತ ಸೀರೆ ಬೇಕಾಗಬೇಕಲ್ಲ. ಅಮ್ಮಕ್ಕ ಹೋಲ್ಸೇಲ್ನಾಗ ಎತ್ತಕೊಂಡ್ ಬಂದ್ಬಿಡೋಣ. ಏನಂತಿ? ಎತ್ತಕೊಂಬರೋದೇನೋ ಓಕೆ, ಆದ್ರೆ ಗಂಡು ಮಕ್ಕಳ ರೊಕ್ಕ ಕೇಳ್ಬೇಕಲ್ಲ, ಅವ್ರನ್ನೆಲ್ಲ ಒಪ್ಪಿಸ್ಬೇಕಂದ ಶಿವಾರ್ಪಣ ವಸ್ತು ಅಂದ್ಬಿಟ್ಟು ಅವ್ರು ಅನ್ಬೇಕು. ರೊಕ್ಕ ಎಲ್ಲ ಶಿವಾರ್ಪಣ ಮಸ್ತು ಆಗ್ಬಿಡುತ್ತ ಅಂತ ಅಂದ್ಬಿಟ್ಟು ಟಂಪ್ಟೇನು ಬರ್ಸ್ಬಿಡ್ತಾರೆ ನಮ್ಮ ಮೇಲೆ. ಅದಕ್ಕೆ ಏನು ಯೋಚನೆ ಮಾಡ್ಬೇಕು ಅಂತ ಯೋಚನೆ ಮಾಡಕತ್ತೀನಿ. ಏನು ಒಂದು ಹೇಳಿ ಬರಲ್ಲ. ಆದ್ರೆ ಯಮ್ಮ ನೀ ಮಾತ್ರ ಏನು ಕದಿಬಾರ್ದು ನೋಡಲಿ. ಚಾಕ್ಲೇ ಗೊತ್ತಿಲ್ಲ, ಮೊನ್ನೆ ಹೋಸದ ಹೋದಾಗ ಆ ಸೀರೆ ಏನೋ ಕದ್ಬಿಟ್ಟು ನಮ್ಮನ್ನು ಬೇರೆ ಹೋಗಿಸ್ಬಿಟ್ಟಿದ್ದಿ. ಅದಕ್ಕೆ ಸರಿ ಹಂಗಂದ್ರೆ ಇನ್ನೊಂದು 2 ದಿನ ಬಿಟ್ಟು ಹೋಗೋಣ. ಹೆಂಗಂತೀರಿ? ಹೋಗೋಣ
ಆಯ್ತು ತಗೋ, ಇನ್ನೊಂದ್ಸತಿ ಮೀಟಿಂಗ್ ಮಾಡೋಣ. ಯಾವಾಗ ಹೋಗೋನು ಅಂತಂದೆ. ಹಂಗ ಮಾಡೋಣ. ಮಕ್ಳಿಗೆ ಗಣೇಶನ ಹಬ್ಬಕ್ಕೆ ಹಬ್ಬಕ್ಕಂತ ಮೊದಲು ತಗೊಂಬಂದು ಇಟ್ಕೊಂಡ್ಬಿಡೋಣ. ಇಲ್ಲ ಅಂದ್ರೆ ತಿಳಿ ತಿಂತಾವು. ಅಯ್ಯೋ ನಾನು ಬರ್ಬೇಕು ತರಾಕ ಹಂಗ ಹಿಂಗೆ ಅಂತಾರ. ಅದಕ್ಕಿಂತ ಮೊದಲು ತಂದು ಇಟ್ಬಿಟ್ರೆ ಅಯ್ಯೋ ನಮ್ಮ ಮನೆ ತಂದ್ಬಿಟ್ಟೆ ಮೊದಲು ಹೇಳ್ಬಾರ್ದು ಅಪ್ಪಿ ಅಂತಂದ್ಬಿಟ್ಟು ನೈಸ್ ಮಾಡ್ಬೋದು. ಹಂಗ ನನ್ನ ಮೊಮ್ಮಗ ಬೇರೆ ಹುಟ್ಟತ್ತಲ್ಲ ಇವ ಬಂಗಾರ ಖರೀದಿ ಮಾಡ್ಬೇಕು ಅಂತೀನಿ. ಆದ್ರೆ ಬಂಗಾರ ಬೇರೆ ರೇಟ್ ಏರ್ಕೊಂಡು ಕುಂತ್ಬಿಟ್ಟತಿ. ಏನು ಮಾಡೋದ ಇವ? ಅಯ್ಯೋ ಬೇಡ್ರಿ ಅಂತೀರ, ಈಗ ಖರೀದಿ ಮಾಡಲ್ಲ ಮುಂದೆ ಖರೀದಿ ಮಾಡೋದ್ರಿ. ಆದ್ರೆ ನಾಮಕರಣ ಇವಾಗ ಮಾಡ್ಬೇಕಲ್ಲ ಅಂತೀರ. ಬಂಗಾರ ರೇಟ್ ಯಾವಾಗ ಕಡಿಮೆ ಆಗತ್ತೆ ನೋಡ್ರಿ, ಅವಾಗ ಹುಡುಗನ ನಾಮಕರಣ ಮಾಡ್ರಿ. ಹಂಗಂದ್ರೆ ರೇಟ್ ಯಾವಾಗ ಕಡಿಮೆ ಆಗತ್ತ? ನಾ ಯಾವಾಗ ನನ್ನ ಮೊಮ್ಮಗ ಹೆಸರು ಇಡ್ಬೇಕ ಇವ? ಕಡಿಮೆ ಆಗಿಲ್ಲ ಅಂದ್ರೆ ಇನ್ ಹೆಂಗ್ ಕರೀತಾರೆ ನನ್ನ ಮೊಮ್ಮಗನ ಹೆಸರನ್ನ? ಏನಿಲ್ರಿ ಅಂತೀರ, ಹೆಸರಿಟ್ಟಿಲ್ಲ ಅಂತ ಹೆಸರಿಟ್ಟು ಬಿಡೋದ್ರಿ.